ಇದು ನಮ್ಮದು ಆ್ಯಶಿಯನ್ ಅಂತ ಸೊಸೈಟಿ ಇದೆ. ಇದು ಗ್ಲೋಬಲ್ ಸೊಸೈಟಿ 148 ದೇಶಗಳಿದೆ. ಇಂಡಿಯಾದಲ್ಲಿ 9 ಕಡೆ 9 ಬ್ರಾಂಚಸ್ ಇದೆ. ಆ್ಯಶಿಯನ್ ಸೊಸೈಟಿ ಫೌಂಡೆಡ್ ಇನ್ ಅಮೆರಿಕಾ ಆ್ಯಂಡ್ ಬೇಸ್ ಆಲ್ ಓವರ್ ದ ವರ್ಲ್ಡ್. ಸೊ ನಮ್ಮದು ರೀಜನ್ 15 ರೀಜನ್ ಇದೆ ಇದಕ್ಕೆ. ಒಂದು ಮಿಡ್ಲ್ ಈಸ್ಟು, ಒಂದು ಫಾರ್ ಈಸ್ಟು, ಒಂದು ಇಂಡಿಯಾ ರೀಜನ್ನು, ಒಂದು ಅಮೆರಿಕಾ ರೀಜನ್ನು, ಯುರೋಪ್ ಮತ್ತು ಆಫ್ರಿಕಾ ಮತ್ತು ಜಪಾನ್, ಆಸ್ಟ್ರೇಲಿಯಾ, ಆ ಥರ ರೀಜನ್ಸ್ ಇರುತ್ತೆ. ಸೊ ನಾವು ರೀಜನ್ 15 ನಾನು ಬರ್ತೀವಿ. ಸೊ ಈ ರೀಜನ್ 15 ಇದರಲ್ಲಿ ಏನಂತೆ ಕೆಲಸ ಆಗುತ್ತೆ ಅಂದರೆ ಈ ಎನಿಥಿಂಗ್ ಕನೆಕ್ಟೆಡ್ ಟು ಸಸ್ಟೈನಬಿಲಿಟಿ ಆ್ಯಂಡ್ ಬಿಲ್ಟ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ಬಿಲ್ಡಿಂಗ್ಸು, ಇನ್ಫ್ರಾಸ್ಟ್ರಕ್ಚರು, ಮಾಲ್ಸು, ಹೋಟೆಲ್ಸು, ರೈಲ್ವೆ ಸ್ಟೇಷನ್ಸು, ಮೈನ್ಸು, ಪವರ್ ಪ್ಲಾಂಟ್ಸು, ಇಂಡಸ್ಟ್ರೀಸು ಎಲ್ಲ ಬಿಲ್ಟ್ ಎನ್ವೈರನ್ಮೆಂಟ್. ಅಲ್ಲಿ ನಾವು ಯಾವ ಥರ ಸ್ಟ್ಯಾಂಡರ್ಡ್ಸ್ ಇರಬೇಕು, ಯಾವ ಥರ ಕನ್ಸ್ಟ್ರಕ್ಷನ್ ಇರಬೇಕು, ಯಾವ ಥರ ಅದಕ್ಕೆ ಇಂಜಿನಿಯರಿಂಗ್ ಇರಬೇಕು, ಯಾವ ಥರ ಏರ್ ಕಂಡೀಷನಿಂಗ್ ಇರಬೇಕು, ಎಲ್ಲ ವಾಟರ್ ಕನ್ಸಂಪ್ಷನ್ ಇರಬೇಕು, ಎನರ್ಜಿ ಕನ್ಸಂಪ್ಷನ್ ಇರಬೇಕು, ಸಸ್ಟೈನಬಲ್ ಮಾಡ್ತಾರೆ ಯಾವ ಥರ ಇರಬೇಕು, ಅದಕ್ಕೆಲ್ಲ ಗ್ಲೋಬಲ್ ಲೆವೆಲಲ್ಲಿ ಸ್ಟ್ಯಾಂಡರ್ಡ್ಸ್ ಆಗುತ್ತೆ ಅಂತ. ಆಮೇಲೆ ಅದಕ್ಕೆಲ್ಲ ಬುಕ್ಸ್ ಎಲ್ಲ ಇದೆ, ತುಂಬ ಪಬ್ಲಿಷ್ ಆಗ್ತಾರೆ ಎಲ್ಲ ಕಡೆ. ಸೊ ಇಂಡಿಯಾದಲ್ಲೂ ಇದು 9 ಕಡೆ ಆಗಿದೆ. ಬೆಂಗಳೂರು, ಮುಂಬೈ, ಚೆನ್ನೈ, ಹೈದರಾಬಾದು, ಅಹಮದಾಬಾದು, ಜೈಪುರು, ಡೆಲ್ಲಿ, ಕಲ್ಕಟ್ಟ, ಅಥವಾ ಪುಣೆ, ಈ ಥರ ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಇದು ಬೆಂಗಳೂರು ಬ್ರಾಂಚ್ ನಮ್ಮದು. ನಾನು ಈ ಅಮೇರಿಕನ್ ಸೊಸೈಟಿನ ಪ್ರೆಸಿಡೆಂಟ್, ಈ ವರ್ಷದ ಪ್ರೆಸಿಡೆಂಟು. ಇನ್ಫ್ಯಾಕ್ಟ್ ಇದು 1894 ಅಮೇರಿಕಾ ಸ್ಟಾರ್ಟ್ ಆಗಿದ್ದಂಥ ಒಂದು ಸೊಸೈಟಿ ಇದು. ಇದರಲ್ಲಿ ನಮಗೆಲ್ಲ ಗೊತ್ತಿರೋ ಥರ ಏರ್ ಕಂಡೀಷನಿಂಗ್ ಅನ್ನೋದೊಂದು ಪವರ್ ಕನ್ಸಂಪ್ಷನ್ ಅದೇ ಜಾಸ್ತಿ ತಗೊಂಡು ಬಿಲ್ಡಿಂಗ್ ಆಲ್ಮೋಸ್ಟ್ ನಿಮಗೆ 40 to 50% ಪವರ್ ಅದರಿಂದ ಜಾಸ್ತಿ ಆಗುತ್ತೆ. ಈಗ ವೇ ವ್ಯಾಲ್ಯೂ ಗ್ರೋಯಿಂಗು ಎಲ್ಲ ಕಡೆ ನಾವು ವೇ ಕನ್ಸ್ಟ್ರಕ್ಟಿಂಗ್ ಬಿಲ್ಡಿಂಗ್ಸ್ ಎಲ್ಲ ಬಿಲ್ಡಿಂಗು ಬಂದು ಏರ್ ಕಂಡೀಷನಿಂಗ್ ಮಾಡ್ತೀವಿ. ಅದರಿಂದ ಏನಾಗ್ತಾ ಇದೆ, ನಮ್ಮ ತಾಪಮಾನ ತುಂಬ ಜಾಸ್ತಿ ಆಗ್ತಾಯಿದೆ. ಆದರೆ ನಮ್ಮದು ಸಮ್ಮರ್ಸ್ ಎಕ್ಸ್ಟೆಂಡ್ ಆಗ್ತದೆ. ಬ್ಯಾಂಗ್ಳೂರಲ್ಲಿ ನೀವು 34 ಡಿಗ್ರೀಸಿಂದ ಜಾಸ್ತಿ ಹೋಗೋದು ನೋಡಿರಲ್ಲ. ಬಟ್ ಆಫ್ಲೈನ್ ಈಗ ನೋಡಿದ್ರೆ ಬ್ಯಾಂಗ್ಳೂರು ಗೋಟ್ 37, 38 ಡಿಗ್ರೀಸ್ ಆ್ಯಂಡ್ ರೈನಿ ಸೀಸನಲ್ಲಿ ತುಂಬ ರೈನ್ಸ್ ಬರ್ತಾ ಇದೆ. ಸೊ ಹೋಲ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೊ ಇದನ್ನು ನಾವು ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಸಸ್ಟೈನಬಿಲಿಟಿ ಇಂದ ಒನ್ಲಿ ಆಪ್ಷನ್. ಅಂದರೆ ನಾವು ಎಷ್ಟು ಪವರ್ನ ತೊಗೊಂತೀವೋ ಅಷ್ಟು ಗಿವ್ ಬ್ಯಾಕ್, ದಟ್ ಇಸ್ ಕಾಲ್ಡ್ ನೆಟ್ ಝೀರೋ. ಸೊ ಇದ್ರ ಬಗ್ಗೆ ನಾಳೆ ಒಂದು ಸೆಮಿನಾರ್ ಮಾಡ್ತಾ ಇದ್ದೀವಿ ಚಾನ್ಸರಿ ಹೋಟೆಲಿ. ಇಲ್ಲಿ ಅಲ್ಲಿ ಅರೌಂಡ್ ಕ್ಲೋಸ್ ಟು 400 ಮೆಂಬರ್ಸ್, 200 ಡೆಲಿಗೇಟ್ಸ್ ಬರ್ತಾ ಇದ್ದಾರೆ, ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅಕ್ರಾಸ್ ಡಿಸ್ಟ್ರಿಕ್ಟ್. ಸೊ ದಿಸ್ ಇಸ್ ಅ ಹಾನರಬಲ್ ಸೊಸೈಟಿ. We don't charge, we don't make any profits in the society. We run this based on the sponsors ಹೋಗ್ತಾರೆ ಸ್ವಲ್ಪ ಜನ, ನಮ್ಮದು ಓನ್ ಇದರಿಂದ ನಾವು ಮಾಡ್ತೀವಿ. ಸೊ ದ ಹೋಲ್ ದಿಸ್ ಒನ್ ಇಸ್ ಟು ಕೀಪ್ ದ ಬೆಂಚ್ ಎನ್ವೈರನ್ಮೆಂಟ್ ಸೇಫ್. ಇದಕ್ಕೆ ಸ್ಟ್ಯಾಂಡರ್ಡ್ಸ್ ಇದೆ. ಈ ಸ್ಟ್ಯಾಂಡರ್ಡ್ಸ್ ಎಲ್ಲರೂ ಫಾಲೋ ಮಾಡಿದ್ರೆ ಇನ್ಫ್ಯಾಕ್ಟ್ ನಾವು ಗೌರ್ಮೆಂಟ್ಗೂ ಬರೀತಾ ಇದ್ದೀವಿ, ಈ ಥರ ಇಂಪ್ಲಿಮೆಂಟ್ ಮಾಡಿ ಈ ಸ್ಟ್ಯಾಂಡರ್ಡ್ಸ್ನ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅದನ್ನು ನಾವು ಪ್ರಪೋಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ವಾಟ್ ಇಸ್ ದ ಈ ಪ್ರೆಸ್ ಕಾನ್ಫರೆನ್ಸಿಂದ ನೀವು ಅದನ್ನ ಏರ್ ಕಂಡೀಷನಿಂಗ್ ಸಿಟಿ ಒನ್ಸ್ ಅಪಾನ್ ಎ ಟೈಮ್ ಇಟ್ ವಾಸ್ ರಿಟೈರ್ಮೆಂಟ್ಸ್ ಪ್ಯಾರಡೈಸ್ ಅಂತ ಇದ್ವಿ. ಬಟ್ ಟುಡೇ ಇಟ್ ಇಸ್ ನಾಟ್ ದ ಸೇಮ್. ವಾಟ್ ಎವರ್ ವಿ ಆರ್ ಸೀಯಿಂಗ್ ದ ಡೆವಲಪ್ಮೆಂಟ್ ಅದು ಮಾಡಿಲ್ಲ ಅಂದರೆ ನಮಗೆಲ್ಲ ತುಂಬ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಸೆಕ್ರೆಟರಿ ರೂಪೇಶ್ ನಾಯ್ಕರ್ ಸಾರ್ ಬಂದು ಪಾಸ್ಟ್ ಪ್ರೆಸಿಡೆಂಟ್, ಇವರು ಈ ಸೊಸೈಟಿನ ಪಾಸ್ಟ್ ಪ್ರೆಸಿಡೆಂಟ್. ಸೊ ನಮ್ಗೆ 26 ಪ್ರೆಸಿಡೆಂಟ್ಸ್ ಇದ್ದಾರೆ. ಅಂದರೆ 27 ವರ್ಷದಿಂದ ಇದು 27ನೇ ವರ್ಷದ ಇನ್ಸ್ಟಾಲೇಷನ್. ನಾಳೆ ಈ ಸೆಮಿನಾರ್ ಆದಮೇಲೆ ಇದು ಫಾಲೋ ವಿತ್ ಇನ್ಸ್ಟಾಲೇಷನ್ ಸೆಗ್ಮೆಂಟ್. ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಆ್ಯಶ್ನೇಜ್ ಸ್ಟ್ಯಾಂಡರ್ಡ್ಸ್ ಇದೆ. ಆ್ಯಶ್ನೇಜ್ ಸ್ಟ್ಯಾಂಡರ್ಡ್ ಬಂದು ವರ್ಲ್ಡ್ ವೈಡ್ ಯೂಸ್ ಮಾಡ್ತೀವಿ. ಅದು ಅವ್ರದ್ದು ತುಂಬ ಅಡ್ವಾನ್ಸ್ ಸ್ಟ್ಯಾಂಡರ್ಡ್ಸ್ ಇದೆ. ಅದನ್ನೆಲ್ಲ ಗೌರ್ಮೆಂಟ್ ಮೇಕ್ ಇಟ್ ಮ್ಯಾಂಡೇಟರಿ. ಸೊ ಅದನ್ನು ಮ್ಯಾಂಡೇಟರಿ ಮಾಡಿದಾಗ ಅದೇನಾಗುತ್ತೆ, ಇಂಪ್ಲಿಮೆಂಟ್ ಆದಾಗ ನಮಗೂ ಅದು ತುಂಬ ಬೆನಿಫಿಟ್ ಇಲ್ಲ. ಅದ್ರಾಗ ಏನಾಗುತ್ತೆ, ಓವರ್ ಆಲ್ ಇದರಿಂದ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಸರ್, ಅವರು ಆ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಆದಾಗ ಅವರ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ಅಷ್ಟು ಫಾಲೋದರ್ಸ್. ಸೊ ದಿಸ್ ವಿಲ್ ಹೆಲ್ಪ್ ದ ಗೌರ್ಮೆಂಟ್ ಟು ಓವರ್ ಆಲ್ ರೆಡ್ಯೂಸ್ ದಿ ಪವರ್ ಕನ್ಸಂಪ್ಷನ್. ಬಿಕಾಸ್ ಎ ಸಿ ಗೋಯಿಂಗ್ ಸರ್, ಇವಾಗ ಎ ಸಿ ಏನಾಗಿದೆ, ಅಫೋರ್ಡಬಲ್ ಆಗಿದೆ. ಇನ್ನೊಂದು ಇಟ್ ಇಸ್ ಬಿಕಮ್ ಎ ನೆಸೆಸಿಟಿ, ನಾಟ್ ಅ ಲಕ್ಸುರಿ. ಅದರಿಂದ ಎಲ್ಲ ಕಡೆ ಇವಾಗ ಎ ಸಿ ನೋಡ್ತೀವಿ. ಈಗ ಎಲ್ಲ ಕಡೆ ನೋಡಿದ್ರೆ 1 ಬೆಡ್ರೂಮ್ ಎ ಸಿ ಇದ್ದೇ ಇರುತ್ತೆ. ಹೋಗ್ತಾ ಹೋಗ್ತಾ ಎ ಸಿ ಎಲ್ಲರೂ 2 ಬೆಡ್ರೂಮ್ ಹಾಕ್ತೀವಿ, ಹಾಲಲ್ಲಿ ಹಾಕ್ತೀವಿ, ಕಿಚನಲ್ಲಿ ಹಾಕ್ತೀವಿ. ಆಮೇಲೆ ಇವಾಗ ಆಲ್ರೆಡಿ ಹೈ ರೇಂಜಸ್ ಎಲ್ಲ ನೋಡಿದ್ರೆ ಎಲ್ಲ ಅಪಾರ್ಟ್ಮೆಂಟ್ಸು ಎ ಸಿ ಮಾಡ್ತಾರೆ. ಸೊ ನಮ್ದು ಹೋಗ್ತಾ ಹೋಗ್ತಾ ಎ ಸಿ ಆದಷ್ಟು ನಿಮ್ಮ ಆಚೆ ಹೀಟ್ ಜಾಸ್ತಿ ಆಗುತ್ತೆ. ಒಳಗಡೆ ಹೀಟ್ ತೆಗೆದು ನೀವು ಆಚೆ ಆಗ್ತಾ ಇದ್ದೀರಾ, ಅವಾಗ ಏನಾಗುತ್ತೆ, ಆಚೆ ಎನ್ವೈರನ್ಮೆಂಟ್ ಹೀಟ್ ಜಾಸ್ತಿ ಆಗುತ್ತೆ. ಇದನ್ನ ಈಗ ಅಡ್ರೆಸ್ ಮಾಡಿಲ್ಲ ಅಂದರೆ, ಈಗ ಈ ಸ್ಟೆಪ್ ನಾವು ತಗೊಂಡಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಬ್ಯಾಂಗ್ಳೂರ್ ಆಲ್ಸೋ ವಿಲ್ ಬಿಕಮ್ ಒನ್ ಆಫ್ ದಿ ಹಾಟೆಸ್ಟ್ ಟ್ರಾಪಿಕಲ್ ಪ್ಲೇಸಸ್. ನಾವು ಬ್ಯಾಂಗ್ಳೂರನ್ನು ಈ ಎನ್ವೈರನ್ಮೆಂಟ್ಗೋಸ್ಕರ ಏನು ಜನ ಇಲ್ಲಿ ಬರ್ತಾರೆ ಇದಕ್ಕೋಸ್ಕರ ಅದನ್ನು ನಾವು ತುಂಬ ಸ್ಲೋವಾಗಿ ಕಳ್ಕೊಂಡ್ಬಿಡ್ತೀವಿ. ಸೊಸೈಟಿಗೋಸ್ಕರ ವರ್ಕ್ ಮಾಡ್ತಾ ಇದ್ವಿ. ಎಲ್ಲ ಗೊತ್ತಿರೋದು ಅವ್ರ ಬಿಸ್ನೆಸ್ ಇದೆ, ಅವ್ರ ಆಫೀಸ್ ಇದೆ. ಸೊಸೈಟಿಗೋಸ್ಕರ ಬೆನಿಫಿಟ್ಗೋಸ್ಕರ ಅಂದರೆ ಫಾರ್ ದ ಎನ್ವೈರನ್ಮೆಂಟ್ ಬೆನಿಫಿಟ್ ವಿ ಆರ್ ವರ್ಕಿಂಗ್ ಟುಗೆದರ್ ಆಲ್ ಟುಗೆದರ್. ಐ ಆಮ್
ರೆಪ್ರೆಸೆಂಟಿಂಗ್ ಸತ್ವಾ ಗ್ರೂಪ್ ಆಸ್ ಯು ನೋ ಸತ್ವಾ ಡೆವಲಪರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಜನರಲ್ ಮ್ಯಾನೇಜರ್ ಫಾರ್ HVAC. Of Satva as well as Ashray, we are going to work towards the sustainability and climate changes, whatever it is, we are going to work. It as a committee member, tomorrow whatever we are having climate conclave, it is in a 4th edition, successfully we are going to conduct tomorrow with good participation as well as speakers from all over India who are going to come and participate. And where our panel discussion has been sufficient as it will be exclusive panel discussion on NBC 2026. It will be beneficial for our attending, and I request everyone who are here also to be present for tomorrow's program. As well as evening we are having a office bearers installation for the next society here. Our President Mr. Ramanaya will be the President and Secretary Mr. Rupesh Iyengar. ಎಲ್ಲರೂ ಆಲ್ರೆಡಿ ಸುಮಾರಷ್ಟು ಮಾತಾಡಿದ್ದಾರೆ ಇದ್ರ ಬಗ್ಗೆ. ಸೊ ನಾನೇನು ಜಾಸ್ತಿ ಅದೇ ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ. ನಾನು ಏನು ಹೇಳೋಕ್ಕೆ ಇದೆ ಅಂದರೆ ಅಷ್ಟೇ ಒಂದು ಸಂಸ್ಥೆ. ಆ ಸಂಸ್ಥೆ ಸುಮಾರು ವರ್ಷಗಳಿಂದ ಅಮೆರಿಕಾದಲ್ಲಿ ಇದೆ. ಆಲ್ಮೋಸ್ಟ್ ಒಂದು 60-70 ವರ್ಷದಿಂದ ಅದು ಇದೆ ಅಮೆರಿಕಾದಲ್ಲಿ. 150 ವರ್ಷದಿಂದ ಇದೆ. ನಮ್ಮ ದೇಶದಲ್ಲೂ ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಆಲ್ರೆಡಿ ಈ ಸಂಸ್ಥೆ ಇದೆ. ಆ್ಯಂಡ್ ಈ ಸಂಸ್ಥೆ ಕೆಲಸ ಮಾಡೋದು ಅನೇಕ ಡೊಮೇನ್ಸ್ ಇರ್ಬೋದು. ಒನ್ ಸಚ್ ಡೊಮೇನ್ ಇರೋದು ಕ್ಲೈಮೇಟ್ ರಿಲೇಟೆಡು, ಎನ್ವೈರ್ಮೆಂಟ್ ರಿಲೇಟೆಡು. ಯಾಕೆ ನಮ್ಮ ಎನ್ವೈರ್ಮೆಂಟ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಯಾಕೆ ಅದನ್ನು ಸೇವ್ ಮಾಡಬೇಕು. ಆ್ಯಂಡ್ ಬ್ಯಾಂಗ್ಳೂರ್ ಇಸ್ ಅ ಬಿಫಿಟಿಂಗ್ ಎಕ್ಸಾಂಪಲ್ ಫಾರ್ ದಟ್. ನಾವು ಪೇಪರಲ್ಲಿ ಓದ್ತಾ ಇರ್ಬೋದು, ಆಲ್ಮೋಸ್ಟ್ ದಿನ ಬರ್ತಾ ಇರುತ್ತೆ, ನಾವು ಇಷ್ಟು ಮರಗಳು ಕಡಿತಾ ಇದ್ವಿ, ಬೆಂಗಳೂರು ಈ ಥರ ಇತ್ತು, ಟೆಂಪ್ರೇಚರ್ ಈ ಥರ ಇತ್ತು. ನಾವು ಒಂದು 50 ವರ್ಷ ಹಿಂದೆ ಹೋದರೆ ನಾವು ಸಮ್ಮರಲ್ಲೂ ಬ್ಲ್ಯಾಂಕೆಟ್ ಹೊಡ್ಕೊಂಡು ಮಲ್ಕೋತಾ ಇದ್ವಿ. ಬಟ್ ಇವಾಗ ವಿಂಟರಲ್ಲೂ AC ಬೇಕಾಗ್ತಾ ಇದೆ. ಸೊ ಅದು ಯಾಕೆ ಚೇಂಜ್ ಆಯಿತು, ಬೆಂಗಳೂರಲ್ಲಿ ಏನು ಚೇಂಜ್ ಆಗ್ತಾ ಇದೆ, ನಾವು ಯಾಕೆ ನೀರಿಗೋಸ್ಕರ ಫ್ಯೂಚರಲ್ಲಿ ಮೇ ಬಿ ಒದ್ದಾಡ್ಬೋದು ನಾವೆಲ್ಲ. ಯಾಕಂದರೆ ನೀರು ತುಂಬ ಪ್ರೆಷಸ್ ಇದೆ. ಆಮೇಲೆ ಬೆಂಗಳೂರಿಗೆ ಅದಕ್ಕೆ ಒಂದು ಸೋರ್ಸ್ ಇಲ್ಲ. ನಾವು ಯಾವುದು ನದಿ ಪಕ್ಕ ಇಲ್ಲ ಅಥವಾ ನಾವು ಯಾವುದು ಸಮುದ್ರ ಪಕ್ಕ ಇಲ್ಲ. ನಮ್ಮ ನೀರು ಆಲ್ಮೋಸ್ಟ್ 140 ಕಿಲೋಮೀಟರಿಂದ ನಾವು ಪಂಪ್ ಮಾಡ್ತೀವಿ ಬೆಂಗಳೂರಿಗೆ. ಸೊ ಇದು ಯುನಿಕ್ನೆಸ್ ಟು ಬ್ಯಾಂಗ್ಳೂರ್. ಸೊ ಇದನ್ನು ನಾವು ಹೇಗೆ ಮುಂದುವರಿತಾ ನಾವು ಹೇಗೆ ಚೇಂಜ್ ಮಾಡ್ಬೋದು, ವಾಟ್ ಈಸ್ ದ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್ ದಟ್ ವಿ ನೀಡ್ ಟು ಸಿ ಆಸ್ ಫಾರ್ as ಕ್ಲೈಮೇಟ್ ಇಸ್ ಕನ್ಸರ್ನ್, ಆಸ್ ಫಾರ್ as ಎನ್ವೈರ್ಮೆಂಟ್ ಇಸ್ ಕನ್ಸರ್ನ್. ಅದಕ್ಕೋಸ್ಕರ ಆಶ್ರಯ ಅಂತ ಈ ಸಂಸ್ಥೆ ಬೆಂಗಳೂರು ಚಾಪ್ಟರ್ದಲ್ಲಿ ಇದು ಒಂದು ಸೆಮಿನಾರ್ ಮಾಡ್ತಾ ಇದ್ವಿ, ವಿಚ್ ಇಸ್ ಕಾಲ್ಡ್ ಕ್ಲೈಮೇಟ್ ಕಾನ್ಕ್ಲೇವ್. ನಾಳೆ ಅದು ಫುಲ್ ಡೇ ಸೆಮಿನಾರ್ ಇದೆ. ಸೊ ತಾವೆಲ್ಲರೂ ಬಂದು ಆ ಸೆಮಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡಿ.